ಒಳಗದಾಗ ಇಟ್ಟಿಟ್ಟು ಹೋದಲ್ಲಿದ್ದಿ ಹಾಲಿಗೆ ಬರ್ತಿದ್ದೀರಾ ಯಾರು ಹೇಳ್ತಾ ಇದು ಮಾಡ್ತಾರೆ ಬರ್ಲಿ ಮಾಡೋರು ಬರ್ಲಿ ಇದಕ್ಕೆ ಬರ್ರಿ ಸದ್ಯ ಪಾರ್ಬಸಬ್ರಿಗೆ ಅವ್ರಿಗೆ ಎಲ್ಲ ಲಿಂಗನ ಗುಡಿನೇ ನೀರು ಹಾಕಿ ಗುಡಿನೇ ಹೋಗ್ಸದ್ರಿ ಯಾರ ಕಡೆ ತಪ್ಪದ ಏನು ಸುದ್ದಿ ನಿನ್ನೆ ಮಾತಾಡಲ್ರಿ ಮಾಸಾಳದವರು ಅವ್ರಿಗಿನ ಕರ್ಸದ್ರಿ ಜಯಂ ಕಾರ್ಬಸ್ ಸಾಹೇಬ್ರಿಗೆ ನಾವು ಕರೆಸ್ತೇವು ಇಬ್ಬರಿಗೆ ನೀರು ಹಾಕಿಸಿದ್ರೆ ಎಲ್ಲ ಲಿಂಗನ ಗುಡಿನೇ ಎಲ್ಲರೂ ಹೋಗಿದ್ದೇವ್ರಿ ಎಲ್ಲರೂ ಮಳೆಗಾಲದಾಗ ಭಾಳ ತ್ರಾಸ ಅದ ಆದ್ರೆ ಜಾಮ್ ಕೊರ ಮನೆಗೆ ಒಂದು 3 ವರ್ಷ ಐತಿ ಬೆನ್ನು ಹತ್ತಿರ್ತೀವಿ ಮಾಡು ಅನ್ನೋ ಯಾಕಲ್ಲ ಹಾದಿ ಮಾಡೋ ಸರಿಯಾಕ ಯಾಕಲ್ಲ ಅಂದ್ರೆ ಇವತ್ತು ಚಾಲು ಮಾಡ್ಯಾವ್ರಿ ಅದ್ರದಿಂದ ಈಗ ಇದು ಮುಂದೆ ಹ್ಯಾಂಗ ಮಾಡ್ತಾರೆ ಈಗ ನಿಮ್ಮ ಊರವ್ರೆ ಇಲ್ರಿ ಈ ಜಾತಿಯವ್ರು ಇಲ್ರಿ ಎಲ್ಲರೂ ಎಲ್ಲ ಜಾತಿಯವ್ರು ಇಲ್ಲಿ ಯಾವತ್ತೂ ಕೂಡ ಅವರು ಮಾಳಿ ಬತ್ತು ಆಯ್ತು ಮುಸ್ಲಿಂ ಸಮಾಜ ಮಕ್ಬುಲ್ ಸಬರ್ರಿ ನಿಜಾಮನ್ ಮಕ್ಬುಲ್ ಸಬರ್ರಿ ಸೈಪನ್ ಬರುಟೇನ್ ರೀ ಎಲ್ಲ ಒಟ್ಟು ಸಮಾಜ ಅವ್ರಿ ನಂಬಲ್ಲಿ ನಿಂಗೈತ್ರಿ ಗಾಣಿಗ್ಯಾರ ಎಲ್ಲ ಸಮಾಜ ಅದ ರೀ ಎಲ್ಲರಿಗೆ ಅನುಕೂಲ ಆಗಂಗದ ನಾವು ಒಂದು 3 ವರ್ಷ ಐತ್ರಿ ಸಾಹೇಬ್ರ ಬಲ್ಲಿ ಹೋಲಿತಿದ್ದೆವು ಅವ್ರು ಈ ವರ್ಷ ನಮ್ಮ ಒತ್ತಡಕ್ಕೆ ಆಗಿ ಅವ್ರು ಈ ವರ್ಷ ರಸ್ತೆ ಮಾಡ್ಲಕತ್ತಾರ್ರಿ ಅವ್ರದಿಂದ ನಮ್ಗೆ ಒಳ್ಳೇದು ಆಗಲಿ ಅಂತ ಹೇಳಿಸಿದ್ರೆ ನಾವು ಇದು ಒಂದು ಬೇಡಿಕೆ ಇಟ್ಟಿದ್ದೇವ್ರಿ ಶಾಸಕರ ಬಳಿ ಹೋಗಿದ್ದೇವೆ 4 ತಾರೀಕಿಗೆ ಅವ್ರು ಡೇಟ್ ಕೊಟ್ರಿ ಅವರು ಆ 4 ತಾರೀಕಿಗೆ ಅವ್ರು ಫಂಕ್ಷನ್ ಇಟ್ಕೊಂಡ್ರಿ ಕ್ವಾರ್ಬ್ ಸಾಹೇಬ್ರು ಕ್ವಾರ್ಬ್ ಸಾಹೇಬ್ರು ಅವತ್ತು ಫಂಕ್ಷನ್ ಇಟ್ಕೊಂಡಾಳ್ಕಾರ ಅವರು ಡೇಟಿನ ಪ್ರಕಾರ ಅವ್ರು ಬರಲಿಲ್ಲ ರೀ ಅವತ್ತು ಭೂಮಿ ಪೂಜೆ ಮಾಡ್ಲಿಕ್ಕೆ ಅದು ಬರ್ಲಾರ ಬಟ್ಟೆಕ ಅವರು ಮಾಲಿಕೆಗೆ ಸಾಬ್ರಿಗೆ ತೊಗೊಂಡ್ಕಿಸಿದ್ರೆ ಭೂಮಿ ಪೂಜೆ ಜನರು ಎಲ್ಲ ಜನರಿಗೆ ಒಂದೇ ಸಮಾಜ ಹಿಡ್ಕೊಂಡು ಹೊಂಟಿಲ್ಲ ಎಲ್ಲ ಸಮಾಜದವ್ರಿಗೆ ಹಿಡ್ಕೊಂಡು ಕೆಲಸ ಮಾಡ್ಸಕತ್ತಾರ ಆದ್ರೆ ಈ ಜಾತಿ ಆಧಾರದ ಮೇಲೆ ಅವ್ರಿಗೆ ಏನಾದ್ರು ಆರೋಪ ಮಾಡೋದು ಸರಿ ಅಲ್ಲ ಅಂತ ಸಾಹೇಬರು ನೇತೃತ್ವದಾಗ ಶಿವಪುತ್ರಣ್ಣವ್ರ ನೇತೃತ್ವದಲ್ಲಿ ಮಾಶಾಳ ಗ್ರಾಮದಲ್ಲಿ 28ರಲ್ಲಿ 20 ಸೀಟ್ ಅನ್ನೋದು ಆರಿಸ್ಕೊಂಬಂದರು ಇದು ಏನದ ನಾಯಕತ್ವದ ಗುಣ ಅಲ್ವಾ ಸಾಹೇಬ್ರಿ ಅದಕ್ಕೆ ಏನದ ಆರೋಪ ಮಾಡೋದು ಸರಿ ಅಲ್ಲ ಅಂತ ನಾನು ಈ ಜಾತಿ ರಾಜಕಾರಣ ಮಾಡ್ಲತ್ತಾರಲ್ಲ ಸರ್ ಇವ್ರಿಗೆ ಏನು ಹೇಳ್ತಿರೋದು ಜಾತಿ ರಾಜಕಾರಣ ಮಾಡೋದು ಅಷ್ಟು ಸರಿ ಅಲ್ಲ ಅಂತ ಮಾಶಾಳ ಗ್ರಾಮದಾಗ 2019-20 ಏನದ ಕುಡ್ಲಿಕ್ಕೆ ನೀರು ಸಿಕ್ಕಿದ್ದಿಲ್ಲ 80 ಲಕ್ಷ ರೂಪಾಯಿಗಳನ್ನು ಸುಮಾರು ಸಾಹೇಬರು ಕೊಡಬು ಫೌಂಡೇಶನ್ ಅಂತ ಮಾಡಿ ಶಿವಪುತ್ರಣ್ಣ ಜಿಡ್ಗಿಯವ್ರ ನೇತೃತ್ವದೊಳಗೆ ಊರಿಗೆ ಜನರಿಗೆಲ್ಲ ನೀರು ಕೊಟ್ಟರು ಸಾಹೇಬರು ಶಿವಪುತ್ರಣ್ಣ ಅವ್ರನ್ನ ಇಬ್ಬರು ಕಲ್ತೆ ಈಗೇನದ ಕೆಲವೊಂದು ವಿಷಯಗಳದಾಗ ಸಮಾಜ ಸೇವಕರಲ್ಲ ಅಂದ ಕಾರಣ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮತ್ತು ಕೊರೋನಾದಾಗೂ ಲಕ್ಷಾಂತರ ಜನರಿಗೆ ಕಿಟ್ ಹಂಚಿದ್ವು ಅಲ್ಲಿ ಜೇವರ್ಗಿಯಲ್ಲಿ ಫ್ಲಡ್ ಬಂದ ಕಾರಣದಿಂದ ಏನದ ಚಾದಾರ ಜಮಖಂಡಿ ಜನರಿಗೆ ರಾತ್ರಿ ಹಗಲು ಸಾಹೇಬ್ರು ತಿರುಗಾಡಿ ಊಟ ಕೊಟ್ಟಾರ ಅದಕ್ಕೆ ಸಾಹೇಬ್ರು ಸಮಾಜ ಸೇವಕರಲ್ಲ ಅನ್ನೋದು ಎಷ್ಟು ಸರಿ ಅಂತ ನಾನು ಪಾತ್ರ ಏನು ಲಿಂಗಾಯತ ವಿರೋಧಿ ಅನ್ನುವಂಥದ್ದು ಅನುಕರಣೆ ಮಾಡಿ ಮೂರು ಬಾರಿ 3 ನಾಯಕರು ಹೇಳಿದ್ರು ನಿಮ್ಮ 3-4 ಜನ ಲಿಂಗಾಯತ ವಿರೋಧಿನ ಅಥವಾ ಸರ್ವಧರ್ಮಗಳಿಗೆ ಒಪ್ಕೊಂಡು ಸರ್ವಧರ್ಮಗಳಿಗೆ ಒಪ್ಪಿಕೊಂಡು ಹೋಗಿರತಕ್ಕಂಥ ನಾ ಏನು ಹೇಳದಲ್ಲಿ ದೃಷ್ಟಾಂತಗಳು ನಿಮಗೆಲ್ಲ ಉದಾಹರಣೆಗಳು ಹೇಳೋದಲ್ಲ ಆ ಉದಾಹರಣೆ ಇದ್ರ ಮೇಲೆ ತಿಳ್ಕೊಂಡು ಒಂದು ನಿಗದಿತವಾಗಿರತಕ್ಕಂಥ ಕಾರ್ಯಕ್ರಮ ಆಗಿರತಕ್ಕಂಥದ್ದು ಮಾಡ್ಕೋತಾರೆ ಯಾವುದೇ ಸಮಾಜದ ಮೇಲೆ ಕಾಳಜಿ ಇಲ್ಲ ಅಂತ ಸಮಾಜದ ಮೇಲೆ ಕಾಳಜಿ ಇಲ್ಲ ಪೂರ್ವ ನಿರ್ಧರಿತವಾಗಿರತಕ್ಕಂಥ ಕಾರ್ಯಕ್ರಮ ಇರುವುದರಿಂದ ಜನ ಈಗಾಗಲೇ ಏನಪ್ಪ ಅಂತಂದ್ರೆ ಸಮಯ ಕೂಡ ನಿರ್ಧಾರ ಮಾಡಿದ್ದರಿಂದ ಹೀಗಾಗಿ ಮಾಡಿರ್ತಕ್ಕಂಥದ್ದು ಅಲ್ಲಿ ನಾವು ಏನಪ್ಪ ಅಂತಂದ್ರೆ ಈಗ ನಾವು ಸ್ವತಃ ಏನಪ್ಪ ಅಂತಂದ್ರೆ ಮತ್ತೆ ಮರದಿಸ್ ಹೋಗಿ ಅವ್ರ ಮನೆ ಕೂಡ ಸಾಂತ್ವನವನ್ನು ಹೇಳಿ ಬಂದಿರತಕ್ಕಂಥದ್ದು ಯಾವುದೇ ಜಾತಿ ಭೇದ ಮಾಡಿಲ್ಲ ಸರ್ವಧರ್ಮಗಳ ಸಮನಾಗಿ ಕಂಡಿರ್ತಕ್ಕಂಥದ್ದು ಸ್ವಂತ ಖರ್ಚಿನಲ್ಲಿ ರೈತರಿಗೆ ರಸ್ತೆ ನಿರ್ಮಾಣ ಮಾಡಿಕೊಡುತ್ತಿರುವ ಕೊಳಗೈದಾನಿ ಕೊರ್ಬೂರವರಿಗೆ ಕಿಡಿಗೇಡಿಗಳು ಬಹಳಷ್ಟು ಕಾಟ ಕೊಡುತ್ತಿದ್ದಾರೆ. ಈ ಕಾಟವನ್ನು ನಾವು ಸಹಿಸಲಾರೆವು ಎಂದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ರಸ್ತೆ ಇಲ್ಲದೆ ಕಷ್ಟಪಡುತ್ತಿರುವ ಸಾವಿರಾರು ರೈತರಿಗೆ ಅನುಕೂಲಕರವಾಗಲು ಸ್ವಂತ ಖರ್ಚಿನಲ್ಲಿ ಸುಮಾರು 2.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿಕೊಡುತ್ತಿರುವ ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ JM ಕೊರ್ಬೂರವರಿಗೆ ಸ್ಥಳೀಯ ಕೆಲವು ಕಿಡಿಗೇಡಿಗಳು ಅಪಪ್ರಚಾರ ಮತ್ತು ಅವರ ವೈಯಕ್ತಿಕ ತೇಜೋವಧೆ ಮಾಡುತ್ತಿದ್ದಾರೆ. ಅದನ್ನು ನಾವು ಖಂಡಿಸುತ್ತೇವೆ ಎಂದು ಮಾಶಾಳ ಗ್ರಾಮದ ನೂರಾರು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ರೈತರಿಗಾಗಿ ಉತ್ತಮ ಕೆಲಸ ಮಾಡುತ್ತಿರುವ ಒಬ್ಬ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲ ಜನರ ಒಂದು ಕೆಲಸಗಳನ್ನು ಮಾಡುತ್ತಿರುವ JM ಕೊರ್ಬೂರವರಿಗೆ ಅವರ ವೈಯಕ್ತಿಕ
ತೇಜೋವಧೆ ಮಾಡುವುದು ನಾವು ಖಂಡಿಸುತ್ತೇವೆ. ನಮ್ಮ ತೋಟದಿಂದ ನೂರಾರು ವರ್ಷಗಳ ಕಾಲ ನಮ್ಮ ಗ್ರಾಮಕ್ಕೆ ತೆರಳಲು ರಸ್ತೆ ಇರಲಿಲ್ಲ. ಆ ರಸ್ತೆಯನ್ನು ಪುಣ್ಯಾತ್ಮ JM ಕೊರಬು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಕೊಡುತ್ತಿದ್ದಾರೆ. ಅದನ್ನು ಸಹಿಸಿಕೊಳ್ಳಲಾಗದೆ ನಮ್ಮ ಮಾಶಾಳ ಗ್ರಾಮದ ಕೆಲವು ಕಿಡಿಗೇಡಿಗಳು ಈ ರೀತಿಯಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಎನ್ನುವಂತೆ ಅವರು ಮಾಡುವ ಒಳ್ಳೆಯ ಕೆಲಸಕ್ಕೆ ಇವರನ್ನು ಸಹಿಸಿಕೊಳ್ಳಲು ಆಗದಿರುವವರು ಈ ರೀತಿಯಾಗಿ ಮಾಡುತ್ತಿದ್ದಾರೆ ಎಂದು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಕೊರಗೈದಾನಿಗೆ ಈ ರೀತಿಯಾಗಿ ಮಾತನಾಡುತ್ತಿರುವುದು ಒಳ್ಳೆಯದಲ್ಲ. ಈ ರೀತಿಯ ಮಾತುಗಳು ಮುಂದುವರಿಸಿದ್ದ ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ತಿಳಿಸಿದರು. ಜಾತಿ ಅನ್ನೋದು ಇಲ್ರಿ. ಈಗ ನೋಡಿ ಸ್ವಂತ ರೊಕ್ಕ ರೈತರ ಸಂಬಂಧ ಸ್ವಂತ ರೊಕ್ಕ ಹಾಕ್ಲಿಕ್ಕತ್ತಾರ 20 ಲಕ್ಷ ಗಟ್ಟೆ. ಇವತ್ತರ ರೈತರ ಪರವಾಗಿ ರೊಕ್ಕ ಸಂಗ್ರಹ ಮಾಡಿ ಪೇಪರ್ದಾಗ ಕೊಟ್ಟಾರ. ಅಲ್ಲ, ಇದು ಇಲ್ಲಿ ಈ ಮಾಶಾಳ ಗ್ರಾಮದಾಗ ಎಲ್ಲ ಸಮುದಾಯದವರು ಒಪ್ಪಬೇಕಾದಂತ ಮಾತದಲ್ರಿ. ಇದು ತಮ್ಮ ಕೈಲೇ ದುಡ್ಡು ಹಾಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಹೌದ್ರಿ. ಇದನ್ನ ಯಾಕೆ ಇವರೆಲ್ಲ ಇಲ್ಲಿ ಜಾತೀಯತೆ ಅನ್ನೋದು ಮುಂದೆ ತಂದು ಒಬ್ಬ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಲ್ಲಿ ಅಥವಾ ಅವ್ರ ಇಮೇಜ್ ಡ್ಯಾಮೇಜ್ ಮಾಡ್ತಕ್ಕಂಥ ಹೇಳಿ ಅಲ್ರಿ. ಅವರು ನೀರ್ ಹಾಕಿ ಗುಡಿನೇ ಹೋಗ್ಸದ್ರಿ. ಯಾರ ಕಡೆ ತಪ್ಪದ ನಿನ್ನ ಮಾತಾಡಲ್ರಿ ಮಾಶಾಳದವ್ರು ಅವ್ರಿಗಿನ ಕರ್ಸದ್ರಿ. ಸಾಹೇಬ್ರಿಗೆ ನಾವು ಕರೆಸ್ತೀವಿ. ಪೂರ ಬರಗಾಲ ಪರಿಸ್ಥಿತಿ ಇತ್ತು. ನೀರ್ ಹಾಕಿಸಿದ್ರೆ ಎಲ್ಲ ಲಿಂಗನ ಗುಡಿನ 4 ತಿಂಗಳು ನೀರ್ ಹಾಕೇನ್ರಿ. ಚೌಡೇಶ್ವರಿ ಗುಡಿನ ಟ್ಯಾಂಕರ್ ಯಾರು ಕ್ವಾರ ಮುಂದೆ ಮಳೆಗಾಲದಾಗ ಅದು ಡ್ಯಾಮ್ ಕೊರಬು ಮನಿಗೆ ಒಂದು 3 ವರ್ಷ ಐತಿ ಬೆನ್ನ ಹತ್ತಿರ್ತೀವಿ. ಮಾಡು ಅನ್ನೋ ಯಾಕಲ್ಲ ಹಾದಿ ಮಾಡೋ ಸರಿಯಾಕ ಯಾಕಲ್ಲ ಅಂದ್ರೆ ಇವತ್ತು ಚಾಲು ಮಾಡ್ಯಾವ್ರಿ. ಅದ್ರದಿಂದ ಈಗ ಇದು ಮುಂದೆ ಹ್ಯಾಂಗ ಮಾಡ್ತಾರೆ ಖರ್ಚನ ಮಾಡ್ಲತ್ತಾರ. ಈಗ ನಿಮ್ಮ ಊರವ್ರೆ ಅವ್ರೆಲ್ಲ ಮಾಡ್ತಾ ಇದಾರ. ಅವ್ರ ಹೊಲಕ್ಕೆ ಹೋಗೋ ಸಲುವಾಗಿ ಯಾರು ರೈತರು ನೀವು ಯಾರು ಅವ್ರ ಹತ್ರ ಹೋಗಿಲ್ಲ. ಎಲ್ಲರೂ ಹೋಗಿದ್ದೇವ್ರಿ. ಈ ವರ್ಷ ಮಾಡ್ತೇಳಿ ಬಿಚಾರಿ ಮಾಡ್ಕೊತಾರೆ. ಈ ವರ್ಷ ಮಳೆಗಾಲದಾಗ ಇಟ್ಟಿಟ್ಟು ಹೋದಲ್ಲಿದ್ದಿ ಹಾದಿಗೆ ಬರ್ತಿದ್ದೀರ ಯಾರು ಇದು ಮಾಡ್ತಾರೆ. ಬರ್ಲಿ ಮಾಡೋರು ಬರ್ಲಿ ಇದಕ್ಕೆ ಬರ್ರಿ ಬಂದ್ ಮಾಡಲಿ. ನಾನು ಬಾಯಿ ಆಡ್ತಾರ್ರಿ ಮಾಡ್ತೀವಿ ಮಾತಾಡೋರು ಹೇಳಿ. ಈಗಾಗಲೇ ನಿನ್ನೆ ದಿವಸ ಬೆಳವಣಿಗೆ ತಾವೆಲ್ಲ ನೋಡಿದ್ರಿ ಮೀಡಿಯಾ ಮುಖಾಂತರ. ನಾವು ಮೊಟ್ಟ ಮೊದಲಿಗೆ ನಿನ್ನಿನ ದಿವಸ ಏನು ಹೇಳಿದ್ರಪ್ಪ ಅಂತಂದ್ರೆ ಕೊರಬು ಒಬ್ಬ ಲಿಂಗಾಯತ ವಿರೋಧಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥದ್ದು. ಲಿಂಗಾಯತ ವಿರೋಧಿ ಯಾವಾಗಾದರೂ ಶಿವಪುತ್ರಣ್ಣವರೇ ತಾವು ಒಬ್ಬ ಲಿಂಗಾಯತರಾಗಿ ಕೊರಬು ಫೌಂಡೇಶನ್ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು. ನಿಮಗೆಲ್ಲ ಒಬ್ಬ ಲಿಂಗಾಯತ ಶಾಸಕರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೇನಪ್ಪ ಅಂತಂದ್ರೆ ಈಗ ಲಿಂಗಾಯತರು ಏನು ಮಾಡಿದ್ರಪ್ಪ ಅಂತಂದ್ರೆ ನೀರು ಕೂಡ ಹಂಚಿಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಏನು ಜಾತಿ ಭೇದ ಮಾಡಿರ್ತಾರೆ ಅವರು. ಕರೋನಾ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಮತ್ತು ಮಾಶಾಳ ಗ್ರಾಮದಲ್ಲಿ ಭೀಕರವಾಗಿರತಕ್ಕಂಥ ಜಲಕ್ಷಾಮ ಉಂಟಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಭಗೀರಥನ ರೂಪದಲ್ಲಿ ಬಂದಿರತಕ್ಕಂಥ ಯಾರಪ್ಪ ಅಂದ್ರೆ ಕೊರಬು ಸರ್ ಅವರು. ಆ ಸಂದರ್ಭದಲ್ಲಿ ಏನಾದರೂ ಜಾತಿ ಮಾಡಿದ್ರೆ ಹಿಂದುಳಿದವರಿಗೆ ಮಾತ್ರ ನೀರು ಕೊಟ್ಟಿದ್ದಾರೆ ಅವರು. ಹಿಂದುಳಿದವರಿಗೆ ಮಾತ್ರ ಕೆಟ್ಟು ಕೊಟ್ಟಿದ್ದಾರೆ. ಲಿಂಗಾಯತರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಲಿಂಗಾಯತರು ಕೂಡ ಕೊಟ್ಟಿದ್ದಲ್ಲ. ಯಾಕೆ ನೀವು ಜಾತಿ ಒಂದು ಲಿಂಗಾಯತರಿಗೆ ವಿರೋಧಿ ಅಂತ ಮಾತಾಡ್ತಿದ್ದಾರೆ ನೀವು? ಹಾಗಾದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಅವ್ರು ಸರ್ ಯಾರು ಮಾತಾಡಿದ್ದಾರೆ? ಆಡಿಯೋ ಏನು ಮಾತಾಡಿದ್ರು ಆ ಸಂದರ್ಭ ಹೇಳ್ತಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಲು ಹೊರಟಿರ್ತಕ್ಕಂಥ ಲಿಂಗಾಯತ್ ವ್ಯಕ್ತಿನೇ ಪ್ರಥಮ ಬಾರಿ 28ರಲ್ಲಿ 20 ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಬರ್ತಕ್ಕಂಥ ಕೊರಬು ನೇತೃತ್ವದಲ್ಲಿ ಆ ಪ್ರಥಮ ಬಾರಿ ಕೂಡ ಲಿಂಗಾಯತ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ಮಾಡಿರ್ತಕ್ಕಂಥದ್ದು. 2ನೇ ಬಾರಿ ಕೂಡ ಅದೇ ಲಿಂಗಾಯತ ಸಮಾಜ ಆಗಿರ್ತಕ್ಕಂಥವ್ರು ಏನಪ್ಪ ಚಂದ್ರಶೇಖರ್ ಕುದುರೆ ಅವರು ಕೂಡ ಲಿಂಗಾಯತೆ. ಅಲ್ಲಿ ಕೂಡ ಕೊರಬು ಲಿಂಗಾಯತ ವಿರೋಧಿ ಆದ್ರ ಅವರು ಕೂಡ ಲಿಂಗಾಯತರಲ್ವಾ? ಆ ಲಿಂಗಾಯತರನ್ನ ಅಧ್ಯಕ್ಷ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಕೊರಬು ಅವರ ಪಾತ್ರ ಏನು? ಲಿಂಗಾಯತ ವಿರೋಧಿ ಅನ್ನುವಂಥದ್ದು ಅನುಕರಣೆ ಮಾಡಿ ಮೂರು ಬಾರಿ ನಾಯಕರು ಹೇಳಿದ್ರು ನಿಮ್ಮ 3-4 ಜನ. ಲಿಂಗಾಯತ ವಿರೋಧಿನ ಅಥವಾ ಸರ್ವಧರ್ಮಗಳಿಗೆ ಒಪ್ಪಿಕೊಂಡು ಸರ್ವಧರ್ಮಗಳಿಗೆ ಒಪ್ಪಿಕೊಂಡು ಹೋಗಿರ್ತಕ್ಕಂಥ ನಾ ಏನು ಹೇಳದಲ್ಲಿ ದೃಷ್ಟಾಂತಗಳು ನಿಮಗೆಲ್ಲ ಉದಾಹರಣೆಗಳು ಹೇಳೋದಲ್ಲ. ಆ ಉದಾಹರಣೆ ಇದ್ರ ಮೇಲೆ ತಿಳ್ಕೊಬೇಕು ತಾವೆಲ್ಲ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮ ದಿನಾನೇ ಅವ್ರ ಸಮಾಜದೊಳಗೆ ಯಾರೋ
ಸರಿ ಹೋಗಿದಿರುತ್ತೆ. ಆ ಸರಿ ಹೋದ್ರು ಕೂಡ ಈ ಕಡೆ ಇದು ಮುಗಿಸ್ಕೊಂಡು ಕಾರ್ಯಕ್ರಮ ಮಾಡ ಬಂದಿರುತ್ತೆ. ಬಟ್ ಅಲ್ಲಿ ಸರಿ ಹೋದ್ರು ಕೂಡ ಈ ಕಡೆ ಕಾರ್ಯಕ್ರಮ ನೋಡಿ ಒಂದು ನಿಗದಿತವಾಗಿರತಕ್ಕಂಥ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಕಾರ್ಯಕ್ರಮ ಮಾಡ್ಕೋತಾರೆ ವಿನ ಯಾವುದೇ ಸಮಾಜದ ಮೇಲೆ ಕಾಳಜಿ ಇಲ್ಲ ಅಂತ. ಸಮಾಜದ ಮೇಲೆ ಕಾಳಜಿ ಇಲ್ಲ, ಪೂರ್ವ ನಿರ್ಧರಿತವಾಗಿರತಕ್ಕಂಥ ಕಾರ್ಯಕ್ರಮ ಇರುವುದರಿಂದ ಜನ ಈಗಾಗಲೇ ಏನಪ್ಪ ಅಂತಂದ್ರೆ ಸಮಯ ಕೂಡ ನಿರ್ಧಾರ ಮಾಡಿದ್ದರಿಂದ ಹೀಗಾಗಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ನಾವು ಏನಪ್ಪ ಅಂತಂದ್ರೆ ಈಗ ನಾವು ಸ್ವತಃ ಏನಪ್ಪ ಅಂತಂದ್ರೆ ಮತ್ತೆ ಮರದಿಸ್ ಹೋಗಿ ಅವ್ರ ಮನೆ ಕೂಡ ಸಾಂತ್ವನವನ್ನು ಹೇಳಿ ಬಂದಿರತಕ್ಕಂಥದ್ದು. ಯಾವುದೇ ಜಾತಿ ಭೇದ ಮಾಡಿಲ್ಲ, ಸರ್ವಧರ್ಮಗಳ ಸಮಾನ ಕಂಡಿರ್ತಕ್ಕಂಥದ್ದು. ಪ್ರಸ್ತುತ ಅದೇ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಬೇರೆ ಗ್ರಾಮದಲ್ಲಿ ಆಗಿತ್ತಂದ್ರೆ ಅದು ಬೇರೆ, ಬಟ್ ಇಲ್ಲೇ ಅದೇ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದ್ರೂ ಕೂಡ ಈ ಕಡೆ ಕಾರ್ಯಕ್ರಮ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಶಾಸಕರ ಮುಂದೆ ಕೂತು ಅಳೋದು ಎಷ್ಟರ ಮಟ್ಟಿಗೆ ರಾಜಕೀಯ ವಿಷಯವಾಗಿ ಅವರಿಗೆ ಸಾಹೇಬರಿಗೆ ಗೊತ್ತಾಗೋದಲ್ಲ. ನಮ್ಮ ತಾಲೂಕಿಗೆ ರೈತರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ನಾಯಕ ಬೇಕು. ಹೌದು, ಇವತ್ತು ಕೋರ್ಬು ನೀವ್ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಕೆಲಸ ಕೋರ್ಬು ಅವರು ಮಾಡ್ಲತ್ತಾರ ಅಂತ ನೀವ್ ಹೇಳ್ತಾ ಇದ್ದೀರಿ. ಹೌದು ಹೌದು ಹೌದು. ಮತ್ತೆ ಒಬ್ಬ ನಾಯಕ ಇಷ್ಟೆಲ್ಲ ಬಡ್ರಿ ಜನರಿಗಾಗಿ ರೈತಾಪಿ ವರ್ಗಕ್ಕ ಏನು ಈ ಹೊಲಕ್ಕೆ ಬರ್ಬೇಕಾದ್ರೆ ಅಥವಾ ಅವರು ರಾಸಿದ್ ಮಾಡಿದಾಗ ಅಂದ್ರೆ ಮಾಲೆಲ್ಲ ಅಡ್ತಿಗೆ ಸಾಗಲಿಕ್ಕೆ ಇಂಥದ್ದೆಲ್ಲ ರೋಡ್ ಗಿಡ್ ಮಾಡ್ಬೇಕಾದ್ರೆ ಇದೆಲ್ಲ ರೈತರಿಗೆ ಅನುಕೂಲ. ರೈತ ಸಾಹೇಬರು ಇವತ್ತು ತಮ್ಮ ಸ್ವಂತ ಖರ್ಚಿನಲ್ಲಿ ರೈತರದು ಕೇಳಿ ಸರ್, ಇಂಥವ್ರನ್ನ ಜಾತಿ ಆಧಾರ ಮ್ಯಾಗೆ ಅವ್ರನ್ನ ತುಳಿತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಸಾಹೇಬರು ಎಲ್ಲ ಜನರಿಗೆ ಒಂದೇ ಸಮಾಜ ಹಿಡ್ಕೊಂಡು ಹೊಂಟಿಲ್ಲ, ಎಲ್ಲ ಸಮಾಜದವ್ರಿಗೆ ಹಿಡ್ಕೊಂಡು ಕೆಲಸ ಮಾಡ್ಸಕತ್ತಾರ. ಆದ್ರೆ ಈ ಜಾತಿ ಆಧಾರದ ಮೇಲೆ ಅವ್ರಿಗೆ ಏನಾದ್ರು ಆರೋಪ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ, ಹೌದು ಹೌದು. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ಅವರು ಏನಾದರೂ ತಮಗೇನಾದರೂ ಅವರಿಂದ ಹೆಲ್ಪ್ ಆಯ್ತಾ? ಸಾಹೇಬರು ನೇತೃತ್ವದಾಗ, ಶಿವಪುತ್ರಣ್ಣವ್ರ ನೇತೃತ್ವದಲ್ಲಿ ಮಾಶಾಳ ಗ್ರಾಮದಲ್ಲಿ 28ರಲ್ಲಿ 20 ಸೀಟ್ ಅನ್ನೋದು ಆರಿಸ್ಕೊಂಬಂದರು. ಇದು ಅನ್ನೋದ ನಾಯಕತ್ವದ ಗುಣ ಅಲ್ವಾ ಸಾಹೇಬ್ರಿ? ಅದಕ್ಕೆ ಅನ್ನೋದು ಆರೋಪ ಮಾಡೋದು ಸರಿಯಲ್ಲ ಅಂತ ನಾನು. ಈ ಜಾತಿ ರಾಜಕಾರಣ ಮಾಡ್ಲತ್ತಾರಲ್ಲ ಸರ್, ಇವ್ರಿಗೆ ಏನು ಹೇಳ್ತೀರಿ? ಜಾತಿ ರಾಜಕಾರಣ ಮಾಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಇಲ್ರಿ ಒಟ್ಟು ಕೋಳಿ ಬತ್ತು, ಮಾಳಿ ಬತ್ತು, ಆಯ್ತು ಮುಸ್ಲಿಂ ಸಮಾಜ ಮಕ್ಬುಲ್ ಸಬರ್ರಿ, ನಿಜಾಮನ್ ಮಕ್ಬುಲ್ ಸಬರ್ರಿ, ಸೈಪನ್ ಬರುಟೇನ್ ರೀ, ಎಲ್ಲ ಒಟ್ಟು ಸಮಾಜ ಅವ್ರಿ ನಂಬಲ್ಲಿ. ನಿಂಗೈತ್ರಿ ರೀ, ಗಾಣಿಗ್ಯಾರ ಎಲ್ಲ ಸಮಾಜ ಅದ ರೀ. ಎಲ್ಲರಿಗೆ ಅನುಕೂಲ ಆಗಂಗದ ಚಂದ ನಾವು ಒಂದು 3 ವರ್ಷ ಐತ್ರಿ ಸಾಹೇಬ್ರ ಬಲ್ಲಿ ಹೋಲಿದ್ದಿದ್ದೆವು. ಅವ್ರು ಈ ವರ್ಷ ನಮ್ಮ ಒತ್ತಡಕ್ಕೆ ಆಗಿ ಅವ್ರು ಈ ವರ್ಷ ರಸ್ತೆ ಮಾಡ್ಕತ್ತಾರ ರೀ. ಅವ್ರದಿಂದ ನಮ್ಗೆ ಒಳ್ಳೇದು ಆಗಲಿ ಅಂತ ಹೇಳಿಸಿದ್ರೆ ನಾವು ಇದು ಒಂದು ಬೇಡಿಕೆ ಇಟ್ಟಿದ್ದೇವ್ರಿ ಅಟ್ಟೆ. ಈಗ MLA ಅವ್ರ ಹತ್ರ ಹೋಗಿದ್ದೀರೋ ಇಲ್ಲೋ ಇದ್ರ ಬಗ್ಗೆ ನಾವು ರಸ್ತೆ ಮಾಡ್ರಿ ಅಂತ ಹೋಗಿದ್ದೀರೋ ಇಲ್ಲೋ? ಎಲ್ರಿ ಶಾಸಕರ ಬಳಿ ಹೋಗಿದ್ದೆವು. 4 ತಾರೀಕಿಗೆ ಅವ್ರು ಡೇಟ್ ಕೊಟ್ರಿ ಅವರು. ಆ 4 ತಾರೀಕಿಗೆ ಅವ್ರು ಫಂಕ್ಷನ್ ಇಟ್ಕೊಂಡ್ರಿ ಕ್ವಾರ್ಬ್ ಸಾಬ್ರು. ಆ ಕ್ವಾರ್ಬ್ ಸಾಬ್ರು ಅವತ್ತು ಫಂಕ್ಷನ್ ಇಟ್ಕೊಂಡಾರ ಅವರು ಡೇಟಿನ ಪ್ರಕಾರ ಅವ್ರು ಬರಲಿಲ್ಲ ರೀ ಅವತ್ತು ಭೂಮಿ ಪೂಜೆ ಮಾಡ್ಲಿಕ್ಕೆ. ಅದು ಬರ್ಲಾರ ಬಟ್ಟೆಕ್ಕೆ ಅವರು ಮಾಲಿಕೆಗೆ ಸಾಬ್ರಿಗೆ ತೊಗೊಂಡು ಕಿಸಿದ್ರೆ ಭೂಮಿ ಪೂಜೆ ಮಾಡಿದೇವ್ರಿ. ಇಲ್ರಿ MLA ಅವ್ರು ಈ ರೋಡಿಗೆ ಅಮೌಂಟ್ ಅದು ಕೊಡ್ತಾರೆ. ಮಕ್ಬುಲ್ ಸಾಹೇಬ್ ರೀ, ಯಾರ ತಡ್ರಿ, ಮಕ್ಬುಲ್ ಸಾಹೇಬ ನಾವು ಹೋದೇವ್ರಿ ಇಬ್ಬರೇ. JCB ಕೊಟ್ಟರು, JCB ಸಿಕ್ಕಿ ಬೇಡ ನಾವು ಹೊಳೆ ಕಳ್ಸೇವೆ ಮಕ್ಬುಲ್ ಸಾಹೇಬ್ರು. ನಾವು ಮಕ್ಬುಲ್ ಸಾಹೇಬ್ರು ಹೊಲ ಅದ ರೀ, ದ್ರಾಕ್ಷಿ ಈಗ ತೆಗದಾರ್ರಿ ಅವರು. ಮಕ್ಬುಲ್ ಸಾಹೇಬ್ರು ಇಲ್ಲಿ ಬೆನ್ನು ಹಚ್ಚಿ 4 ವರ್ಷನ ಬೆನ್ನು ಹಚ್ಚಿದಾರೆ ನಾವು ಇಬ್ಬರೇ. ಆಳಕ್ಕೆ ಹ್ಞೂ ಅಂದರು. ಮುಂದೆ ಅಡಗಾಲ ಪೂಜೆ ಮಾಡಕ್ಕೆ ಬಂದರು, ಬಂದ್ ಮಾಡು ಅಡಗಾಲ ಪೂಜೆ ಮಾಡಕ್ಕೆ ಬಂದ್ರೆ ಮುಂದೆ ಇಲ್ಲಿ ಅವ್ರು ತಕರೀದಿ ಕಡೆ ಬಂದಾಯಿತು. ಮಕ್ಬುಲ್ ಸಾಹೇಬ್ರು ಈಗ ಸಾಹೇಬರು ಏನು ಉಪಕಾರ ಆಗ್ಯದ ಮಕ್ಬುಲ್ ಸಾಹೇಬ್ರಿಗೇನು ಅವ್ರಿಗೆ ಗೊತ್ತದ. ನಾವು ನೋಡಿದೆವು ಮಕ್ಬುಲ್ ಸಾಹೇಬ್ನ ಹೊಲ ಅದ, ಅವನು 4 ಫ್ಯಾಮಿಲಿ ಅವರಿ ಹೊಲದಾಗ. ಇದೇ ರೋಡಿಗೆ ಹೋಗ್ಬೇಕು ಮಕ್ಬುಲ್ ಸಾಹೇಬ. ಇವ್ರು ಏನು ನಿಮಗೆ ಈಗ ಟೀಕಾ ಮಾಡಲ್ಕತ್ತಾರಲ್ಲಿ ಕರ್ಬ ಇವರು ಮೊದಲ ಫೌಂಡೇಶನ್ ಗಿರಿಗಳು ಮಾಶಾಳ ಊರಿಗೆ ಕೊಲ್ಲದವರು. ಕಾಂಗ್ರೆಸ್ ವರ್ಗ ಗೊತ್ತಿಲ್ಲ, BJP ವರ್ಗ ಗೊತ್ತಿಲ್ಲ. ಈ ಕಾರ್ಬ ಸಾಹೇಬ್ ಕುಂಡಿ ಬುಡಿ ಕಾಯ್ದು ಒಟ್ಟು ಇದನ್ನೇ ಫೌಂಡೇಶನ್ನೇ ಮಾಡಿದ್ರು. ಫೌಂಡೇಶನ್ ಮಾಡೋಳಾಗಿ ಈಗ ಕಾರ್ಬ ಸಾಹೇಬ್ ಎಲ್ಲಿದ್ದಪ್ಪ? ನೀವೇ ಇದ್ದೀರಿ ಕಾರ್ಬನ್ ಮೇಲೆ ಸುಮ್ಮನಿಲ್ಲ, ಅವನ ಟೀಕಾ ಮಾಡ್ತೀರಿ. ಯಾಕಂದ್ರೆ ಯಾವುದೇ ನೋವನ್ನು ಬಚ್ಚಿಟ್ಟು ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ, ಅದನ್ನು ನಾವು ನೇರವಾಗಿ ಏನಪ್ಪ ಅಂತ ಹೊರ ಹಾಕ್ತಕ್ಕಂಥ ವ್ಯಕ್ತಿ. ಹೀಗಾಗಿ ತಾವೇ ಕೂಡ ಏನಪ್ಪ ಅಂದ್ರೆ ಶಾಸಕರು ಏನು ಮಾಡಿದಾರಪ್ಪ ಅಂತಂದ್ರೆ ನಮ್ಮ 4ನೇ ತಾರೀಕು 11 ಗಂಟೆಗೆ ತಾವು ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಆ ಸಭೆಗೆ ಏನಪ್ಪ ಅಂದ್ರೆ ನಾನು ಬರ್ತೀನಿ, ಬರೆದು ಖಂಡಿತವಾಗಿ ತಪ್ಸಂಗಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಅದು ಸ್ವಲ್ಪ ನೋವಾಗಿರ್ತಕ್ಕಂಥ ಸಹಜವಾಗಿ. ಆ ಸಮಯಕ್ಕೆ ಏನಪ್ಪ ಅಂದ್ರೆ ಆ ಟೈಮಿಗೆ ಬರಲಿಲ್ಲ. ಮಾಡಿಲ್ಲ. ಸೌಜನ್ಯವಾಗಿ ಮಾತಾಡಿದ್ದಾರೆ,
ಅವರು ಲಿಂಗಾಯತ ವಿರೋಧಿನ ಅಥವಾ ಸರ್ವಧರ್ಮಗಳು ಒಪ್ಪಿಕೊಂಡು ಹೋಗಿರ್ತಕ್ಕಂಥ ನಾ ಏನು ಹೇಳದಲ್ಲಿ ದೃಷ್ಟಾಂತಗಳು ನಿಮಗೆಲ್ಲ ಉದಾಹರಣೆಗಳು ಹೇಳೋದಲ್ಲ ಇಲ್ಲ ನಮ್ಮ ಕಣ್ಣಿಗೆ ಅಂತ ಇಲ್ಲ ಮತ್ತೆ ಇಲ್ಲೆಲ್ಲ ಜನರಿಗೆಲ್ಲ ಗೊತ್ತಿರಬಹುದಲ್ಲ ಅದು ತಾವು ಪ್ರಶ್ನೆ ಮಾಡಬೇಕು ತಾವು ಪ್ರಶ್ನೆ ಮಾಡಬೇಕು ಕಾಲಕ್ಕೆ ಎಲ್ಲ ಒಂದು ನಿಗದಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ತಕ್ಕಂಥ ಅಂದ್ರೂ ಈ ವರ್ಷ ರೆಡಿ ಆಗ್ಯಾರ ಅವರು ಸ್ವತ್ತ ಖರ್ಚು ಮಾಡ್ಲಕತ್ತಾರ ನಾವು ಯಾರ್ದು ಏನೂ ಇಲ್ರಿ ಸಮಾಜದ ಮೇಲೆ ಕಾಳಜಿ ಇಲ್ಲ ಪೂರ್ವ ನಿರ್ಧಾರ ಅಂದ್ರೆ ಹಾದಿ ಮಾಡ್ಕೊಳಕತ್ತೀರಿ ಅದ್ರದ್ದು ಏನಂದ್ರೆ ಏಕಟ್ ಹಾದಿ ಮಾಡಿ ಕೊಡ್ಬೇಕ್ರಿ ನಮಗೆ ಅವ್ರು ಜಿ ಎಮ್ ಕೊರ್ಬೋರಿ ಅವ್ರು ಸ್ವತ್ತಲ್ಲೇ ಬೇಟಿದೇವ್ರಿ ನಾವು ಯಾರ್ದು ಏನು ಇದ್ರಿ ಇದ್ರಾಗ ಒಳ್ಳೇದ್ರಿ ಒಳ್ಳೇದು ಆಗ್ಲಕತ್ತದ ರೀ ಏನು ಹೇಳಿ ಕೊಡ್ತಾರ್ರಿ ಕೊಡಲ್ಲ ಅಂದಾರಿ ಇವ್ರು ಸ್ವತಃ ರೀ ಜಯಂ ಸಾಹೇಬರು ಹೋಗಿರಿಲ್ಲ MLA ಬೆಲ್ರಿ ಹಾ ಹೋಗಿದ್ದೇವ್ರಿ ಏನಂದಾರ ಅವರು ಬರಕ್ ಆಗಲ್ಲ ಅಂತ ಹೇಳಿದ್ರಿ ಅವರು 4ನೇ ತಾರೀಕಿಗೆ ಡೇಟ್ ಕೊಟ್ಟಿರಿ ಮುಂದೆ ಬರಕ್ ಆಗಲ್ಲ ಅಂತ ಹೇಳಿದ್ರು ಬಜೆಟೇ ಒಟ್ಟ ಈ ಆ ರಸ್ತಕ್ಕೆ ಇಲ್ಲ ಅಂದ್ರಿ ಅವರು ಇಲ್ಲ ಅಂದ ಬಳಿಕ ಫಾರೂಕ್ ಸಾಹೇಬರು ಅವ್ರು ಸ್ವತಃ ಖರ್ಚಲ್ಲಿ ನಾವು ಅವ್ರು ಮಾಡ್ಲಕತ್ತಾರಿ ಅದು ಒಂದೇ ನಮ್ಮದು ಬೇಡಿಕೆ ಅದ ರೀ ಮತ್ತು ಮಾಡಬಾರ್ದ ಅಂತ ಒಳ್ಳೇದು ಮಾಡಿದ್ರಿ ಸಾಹೇಬ್ರು ನಮಗೆ ಅವ್ರು ನಮಗೆ 2 ಬೈದ್ರು ಬೇಕು 2 ಹೊಡೆದ್ರು ಬೇಕು ರೀ ಜಯಂ ಕಾರ್ಪೊರೇಟ್ ಒಳ್ಳೆ ಮನುಷ್ಯ ನಮ್ಮ ಊರಾಗಿಲ್ರಿ ನಮ್ಮ ತಾಲೂಕದಾಗೆ ಅವ್ರಂಥ ಒಳ್ಳೆ ಮನುಷ್ಯ ಯಾರೂ ಇಲ್ರಿ ಸಾಕು